ನಿನ್ನನ್ನು ನಿನ್ನ ಸಹೋದರರೆಲ್ಲರನ್ನು ನಾಶ ಮಾಡುವ ತನಕ ಈ ಕಪಟ ಯೋಗ ವೇದ್ಯಸಾರನಾದ ಹೇ ಸಾಬಲರಾದ ಸಭನಿಗೆ ಎಲ್ಲಿಯದು ವಿಶ್ರಾಂತಿ, ಎಲ್ಲಿಯದು ಮನಃಶಾಂತಿ. ದುರ್ಯೋಧನ ನನ್ನ ಸೇಡಿನ ಲಾವಾಗ್ನಿಯಲ್ಲಿ ಏ ಶಕುನಿಯ ದೇಹ ದಗದಗನ ದಹಿಸುತ್ತಿರುವುದು. ದುರ್ಯೋಧನ ದಗದಗನ ದಹಿಸುತ್ತಿರುವುದು. ದಗದಗ 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 ನೆತ್ತಿದ ದ್ವೇಷದ ದಹಿಸುತ್ತಲೇ ಇರುವುದು. ಲೋಕಕರಲ್ಲ ದಗದಗ ನೆತ್ತಿದ ದ್ವೇಷದ ದಹಿಸುತ್ತಲಿರುವುದು. ಲೋಕದ ಹರಡಿದ ದಾಹವು ಎಲ್ಲೆಲ್ಲೂ ಹೊಳೆಯುವುದಂತ ಕುರುವಂಶವಲ್ಲ. ಹರಡಿದ ದಾಹವು ಎಲ್ಲೆಲ್ಲೂ ಹೊಳೆಯುವುದಂತ ಕುರುವಂಶವಲ್ಲ. ದಗದಗ 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 ನೆತ್ತಿದ ದ್ವೇಷದ ಅಲ್ಲ ದಹಿಸುತ್ತಲಿರುವುದು. ಲೋಕಕರಲ್ಲ ಸೋಲಿಸಿ ನಮ್ಮನ್ನು ಕುರುಬನಿತು ಅಷ್ಟಿನ ಹೊತ್ತಿಯ ಸರಳಗೆಟ್ಟನ ಸೋಲಿಸಿ ನಮ್ಮನ್ನು ಕುರುಬನಿತು ಅಷ್ಟಿನ ಹೊತ್ತಿಯ ಸರಳಗೆಟ್ಟನ. ಅಣ್ಣ ತಮ್ಮಂದಿರ ನೋರ್ವರು ನಾವು, ಅಣ್ಣ ತಮ್ಮಂದಿರ ನೋರ್ವರು ನಮ್ಮ ಮಗನಿತ್ತು ಸಹ ಮನೆಯಲ್ಲಿ ಸಾವು. ವಿರೋಧನ ದಗದಗ 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 ನಜ್ಜಿದ ದ್ವೇಷವಲ್ಲ ದಹಿಸುತ್ತಲಿರುವುದು. ವಾಚಕರಲ್ಲ ಪೂರ್ವರೊಬ್ಬನ ಹೊಳೆದಿಹನು ಜಯಿಸಲ ಅಂದರ ಸಾಲುವ ಬೇಗ. ನೂರವರೊಬ್ಬನ ಹೊಳೆದಿಹನು ಈಗ ತೀರಿಸಲ ಅಂದರ ಸಾಲುವ ಎಂಬರವಾಗಿದ ಎನ್ನರ ಸೇರು. ಎಂಬರವಾಗಿದೆ ಎನ್ನರ ಸೇರು ಪ್ರಸವವೆಂಪುದು ಕೌರವನಾದ. ಎಮ್ಮರವಾಗಿರುವುದೆನ್ನ ಸೇರು ಪ್ರಸವವೆಂಪುದು ಕೌರವನಾದ. ದಗದಗ 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 ನಜ್ಜಿದ ದ್ವೇಷವಲ್ಲ ದಹಿಸುತ್ತಲಿರುವುದು. ಲೋಕಕರಲ್ಲ ದಗದಗ ನಜ್ಜಿದ ದ್ವೇಷವಲ್ಲ ದಹಿಸುತ್ತಲಿರುವುದು. ಲೋಕಕರ ದಹಿಸುತ್ತಲಿರುವುದು. ಲೋಕಕರಲ್ಲ ದಹಿಸುತ್ತಲಿರುವುದು. ಲೋಕಕರಲ್ಲ ನರಕದ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ಕುರುಕ್ಷೇತ್ರದಲ್ಲಿ ಶಾಪನೆಯಿಂದಾಗುವ ಹಿಂಸೆಗಿಂತಲೂ ಅತಿ ಅತಿ ಭಯಾನಕರವೆನ್ನುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ತಾಯಿಯ ಕಣ್ಣೀರಿನಿಂದ ತೊಯ್ದು ರಕ್ತದಿಂದ ಕಳಂಕಿತನಾಗಿ ಪೋತ್ರ ಶೋಕದಿಂದ ದಹಿಸುತ್ತ ಪೋತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ನನ್ನ ಸಹೋದರರಿಗಾಗಿ ನೆಟ್ಟಿಸಿರು ಬಿಡುವರಿಲ್ಲದೆ ನಿಮ್ಮೆಲ್ಲರಿಗೂ ನರಕದ ಮಾರ್ಗವನ್ನು ಹಿಡಿಸುವೆನು. ದುರ್ಯೋಧನ ನರಕದ ಮಾರ್ಗವನ್ನು ಹಿಡಿಸುವೆನು. ನರಕದ ಮಾರ್ಗವನ್ನು ಹಿಡಿಸುವೆನು. ಶಕುನಿ, ಯಾರಿಗೆ ನರಕದ ಮಾರ್ಗ? ನಿನಗೆ. ಶಕುನಿ ಅಲ್ಲವಯ್ಯ, ನಿನ್ನ ವೈರಿಗಳಾದ ಪಾಂಡವರಿಗನ್ನುವಷ್ಟರಲ್ಲಿ ನೀನು ಬಂದಿಲ್ಲ ಗುರುರಾಜ. ನಾನು ಮಾಡಿದ್ದು ಯುಕ್ತವೇ ಮಾವ? ಚಿಂತೆ ಹೇಗೆ ಗುರುರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಪಕ್ಷವನ್ನು ವಹಿಸಲು ನಿನ್ನ ಸಹಾಯಕ್ಕಾಗಿ ಬಂದರೆಂದು ದೂತನ ಈ ದಿನ ಸಮಾಚಾರ ತಂದನಲ್ಲವೇ ಗುರುರಾಜ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ವೀರನು ತನ್ನೆರಡು ತೋಳ್ಬಳಗಳಿಂದ ಸಮಸ್ತ ಪಾಂಡವ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಜ್ಞಾತಿ ಹಿಂಸೆ ಸಂಯುತಕಃ ಇದು ಯುಕ್ತವೇ ಮಾವ? ಕೃಷ್ಣನು ಕ್ಷತ್ರಿಯ ಜಾತಿ ಕಳಂಕ ಸ್ವರೂಪನು. ಅವನ ಮಾತು ಪರಿಗ್ರಹವಲ್ಲ ಬಿಡಿಸಿಯೋಣ.
ಏನು ಸಹೋದರ, ಕೃಷ್ಣನು ಹಸ್ತಿನಾವತಿಯಲ್ಲಿ. ಹೋಗು, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಯ್ಯಯ್ಯೋ! ಸಹೋದರ